ಅಂದ್ರೆ ಪ್ರಜ್ವಲ್ ರೇವಣ್ಣಗೆ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ, ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅನ್ನ ಇವತ್ತು ಕೋರ್ಟ್ ಪ್ರನೌನ್ಸ್ ಮಾಡಿದೆ. ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರು ಕೊಟ್ಟಿರುವಂತಹ ತೀರ್ಪು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು, ಈತನಿಗೆ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆ ವಿಧಿಸಬಹುದು ಅಂತ ಹೇಳಿ. ಈಗ ಐಪಿಸಿ ಸೆಕ್ಷನ್ 376(2K) ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಜೊತೆಗೆ 5 ಲಕ್ಷ ದಂಡ. 5 ಲಕ್ಷ ದಂಡ. ಎಸ್, 376(2N) ಪದೇ ಪದೇ ಅತ್ಯಾಚಾರ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆ. ನೋಡಿ, ಸೆಕ್ಷನ್ 376(2K), 376(2N) ಎರಡು ಸೆಕ್ಷನ್ಗಳನ್ನ ಉಲ್ಲೇಖಿಸಿದ್ದಾರೆ. ಈಗ ಒಂದು ಸೆಕ್ಷನ್ 376(2K) ಅಡಿಯಲ್ಲಿ ಜೀವಾವಧಿ ಶಿಕ್ಷೆ, ಜೊತೆಗೆ 376(2N) ಅಂದ್ರೆ ಇಲ್ಲಿ ಪದೇ ಪದೇ ಅತ್ಯಾಚಾರ ಮಾಡುವಂಥದ್ದು ಒಬ್ಬ ವ್ಯಕ್ತಿ ಮೇಲೆ, ಒಬ್ಬ ಮಹಿಳೆ ಮೇಲೆ, ಇದಕ್ಕೆ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆ. ಪ್ರಜ್ವಲ್ ರೇವಣ್ಣಗೆ ಬಹುದೊಡ್ಡ ಶಿಕ್ಷೆಯಾಗಿದೆ, ಜೀವನ ಪರ್ಯಂತ. ಅಂದ್ರೆ ಆತ ಜೀವಿತವಾಗಿರುವವರೆಗೂ ಕೂಡ ಆತ ಜೈಲಿನಲ್ಲಿ ಕಳಿಬೇಕು. ಇದು 14 ವರ್ಷ 21 ವರ್ಷ ಅನ್ನುವಂಥದ್ದು ಅಲ್ಲ. ಈಗ ಆತ ಟಿಲ್ ಡೆತ್, ಆತ ಎಲ್ಲಿವರೆಗೂ ಕೂಡ ಬದುಕಿರ್ತಾನೋ, ಆತನಿಗೆ ಜೀವ ಇರೋವರೆಗೂ ಕೂಡ ಆತ ಜೈಲಿನಲ್ಲಿ ಕಳಿಬೇಕು. 5 ಲಕ್ಷ ದಂಡವನ್ನ ಕೂಡ ಈತನಿಗೆ ವಿಧಿಸಿದ್ದಾರೆ ಮಾಲ್ತೇಶ್. ಇದು ನಾನು ಮೊದಲೇ ಹೇಳಿದಾಗೆ ಇದು ಬಹುಶಃ ಇಡೀ ದೇಶ ಎದುರು ನೋಡ್ತಾ ಇದ್ದಂತ ಪ್ರಕರಣ. ಬಹುಶಃ ಮುಂದಿನ ಹಂತಗಳಲ್ಲಿ ಒಂದು ಬೆಂಚ್ ಮಾರ್ಕ್ ಆಗಬಹುದಾದಂತ ತೀರ್ಪು. ಒಂದು ನಿಮಿಷ ಮಾಲ್ತೇಶ್, ಜೊತೆಗೆ ಈಗ ಮತ್ತೆ 5 ಲಕ್ಷ ದಂಡ ವಿಧಿಸಿದ್ದಾರೆ. ನೋಡಿ, ಈಗ ಸೆಕ್ಷನ್ ವೈಸ್ ಹೋಗ್ತಾ ಇದೆ. 376(2K) ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಪ್ಲಸ್ 5 ಲಕ್ಷ. ಹಾಗೆ 376(2N) ಪದೇ ಪದೇ ಅತ್ಯಾಚಾರ ಮಾಡುವಂಥದ್ದು, ಇದಕ್ಕೆ ಜೀವನ ಪರ್ಯಂತ ಶಿಕ್ಷೆ ಪ್ಲಸ್ 5 ಲಕ್ಷ ದಂಡ. ಸೊ ಹೀಗೆ ಗರಿಷ್ಠ ಶಿಕ್ಷೆಯನ್ನು ವಿಧಿಸಿದೆ. ಅಲ್ಲಿಗೆ 5 + 5 10 ಲಕ್ಷಗಳ ಒಂದು ದಂಡ ವಿಧಿಸಿದಂತಾಗಿದೆ ನ್ಯಾಯಾಲಯದ ತೀರ್ಪು. ಬಹುಶಃ ಇನ್ನು ಉಳಿದಂತ ಸೆಕ್ಷನ್ಗಳ ಮೇಲೇನೂ ಕೂಡ ಶಿಕ್ಷೆಯ ಪ್ರಮಾಣ ಹಾಗೆ ದಂಡದ ಪ್ರಮಾಣ ಹಾಕ್ತಾ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ. ಎಕ್ಸಾಕ್ಟ್ಲಿ, ಅಲ್ಲಿಗೆ 25 ಲಕ್ಷದಷ್ಟು ದಂಡ ಹಾಕ್ಬೇಕು. ದಂಡದ ಬಿಡಿ, ಅವರು ಬಹಳ ಏನು ಗಟ್ಟಿವಂತರಿದ್ದಾರೆ, ಹಣವಂತರಿದ್ದಾರೆ, ಅದು ಕಟ್ಬಿಡ್ತಾರೆ. ಬಟ್ ಗರಿಷ್ಠ ಶಿಕ್ಷೆಯನ್ನ ವಿಧಿಸಿದೆ ಅಂತ ಅಂದ್ರೆ ಇಲ್ಲಿ ಜೀವಾವಧಿ ಶಿಕ್ಷೆ ಅಂತ ಅಂದ್ರೆ 14 ವರ್ಷಗಳಾದಂತ ನಂತರದಲ್ಲಿ ಅವರಿಗೆ ರಿಲೀಫ್ ಸಿಗೋಕೆ ಅವಕಾಶಗಳಿರುತ್ತೆ, ಸನ್ನಡತೆ ಆಧಾರದ ಮೇಲೆ, ಅಥವಾ ಸರ್ಕಾರಗಳು, ಆಯಾ ರಾಜ್ಯದ ಸರ್ಕಾರಗಳು ತಮಗಿರುವಂತ ಎಕ್ಸ್ಟ್ರೀಮ್ ಪವರ್ ಅನ್ನ ಬಳಸೋಕೆ ಅವಕಾಶ ಇರುತ್ತೆ. ಬಟ್ ಇಲ್ಲಿ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಉಲ್ಲೇಖ ಮಾಡಿದೆ, ಜೀವನ ಪರ್ಯಂತ ಸೆರೆವಾಸ, ಜೀವನ ಪರ್ಯಂತ ಸೆರೆವಾಸ. ಅವ್ರು 90 ವರ್ಷ ಬದುಕ್ತಾರೋ 90 ವರ್ಷನೂ ಸೆರೆವಾಸನೆ ಅನ್ನುವಂತ ರೀತಿಯಾದಂತ ಅರ್ಥ ಇದು. ಬಟ್ ಇದನ್ನ ಮೀರಿ ಇವರಿಗೆ ಏನಾದ್ರು ರಿಲೀಫ್ ಪಡ್ಕೊಳ್ಳೋಕೆ ಅವಕಾಶಗಳು ಇರುತ್ತೋ, ಅದನ್ನ ಏನು ಟೆಕ್ನಿಕಲ್ ಟರ್ಮ್ ಮುಖೇನವಾಗಿರುವಂತಹ ವಿವರಣೆ, ನಾವು ಅದನ್ನ ಇಂಚಿಂಚು ನಿಮ್ಮ ಮುಂದೆ ಮಾಹಿತಿಯನ್ನ ಇಡ್ತಾ ಹೋಗ್ತೀವಿ, ನಮ್ಮ ಜೊತೆಗೆ ಜಾಯಿನ್ ಆಗುವಂತ ಈ ಸಂಬಂಧಪಟ್ಟ ಹಾಗಿನ ತಜ್ಞರ ಮುಖೇನವಾಗಿ. ಬಟ್ ನಾವು ಏನು ಶಿಕ್ಷೆ ಆಗಬಹುದು ಅಂತ ನಿನ್ನೆ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ಲೇಷಣೆ ಮಾಡ್ತಾ ಇದ್ವೋ, ಅದೇ ತೆರನಾದಂತಹ ಶಿಕ್ಷೆ ಪ್ರಜ್ವಲ್ ರೇವಣ್ಣಗೆ ಬಹುದೊಡ್ಡ ಶಿಕ್ಷೆ. ನಿಜ ಮಾಲ್ತೇಶ್, ಕೋರ್ಟ್ ಕೂಡ, ನ್ಯಾಯಾಧೀಶರು ಕೂಡ ಇದನ್ನ ಗಮನಿಸಿದರೆ ಇದರಿಂದ ಕನ್ವಿನ್ಸ್ ಆಗಿದ್ದಾರೆ. SPPಗಳು ಮಾಡಿದಂತಹ ಒಂದು ವಾದ ಏನಿತ್ತು, ಒಬ್ಬ ಜನಪ್ರತಿನಿಧಿಯಾಗಿದ್ಕೊಂಡು ಒಬ್ಬ ಹಣವಂತ, ಸ್ಥಿತಿವಂತ, ಅಧಿಕಾರದಲ್ಲಿರುವಂತವನು ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಸಾಮಾನ್ಯ ಜನರ ಮೇಲೆ ಈ ತರ ದೌರ್ಜನ್ಯವನ್ನ ಎಸಗುತ್ತಾನೆ ಅಂತ ಹೇಳಿದ್ರೆ ಅದು ಶಿಕ್ಷಾರ್ಹ ಅಪರಾಧ, ಅದು ಕೂಡ ಗರಿಷ್ಠ ಶಿಕ್ಷೆಗೆ ಅರ್ಹವಾಗಿರುವಂತಹ ಅಪರಾಧ ಅನ್ನೋದು. ಜೊತೆಗೆ ಇವತ್ತಿನಿಂದನೇ ಶಿಕ್ಷೆ ಆರಂಭವಾಗುತ್ತೆ. ಈಗ ಆಲ್ರೆಡಿ ಆತ ಕಳೆದಿರುವಂತಹ ಒಂದು ಶಿಕ್ಷೆ ಏನಿದೆ ಅದು ಜೀವನ ಪರ್ಯಂತ ಅಂತ ಹೇಳಿದ್ಮೇಲೆ ಮೈನಸ್ ಮಾಡುವಂತ ಚಾನ್ಸೇ ಬರಲ್ಲ. ಒಂದ್ ವೇಳೆ 10 ವರ್ಷ 12 ವರ್ಷ ಅಂತಿದ್ರೆ -1 ಇಯರ್ ಮಾಡ್ರಪ್ಪ, 9 ವರ್ಷನೋ 11 ವರ್ಷ ಅನ್ಬೋದಿತ್ತು. ಬಟ್ ಇದು ಹಾಗಲ್ಲ, ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದಾಗಿ ಇವತ್ತಿನಿಂದ ಕೌಂಟ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆತ ಬದುಕಿರೋವರೆಗೂ ಕೂಡ ಸೆರೆವಾಸವನ್ನ ಅನುಭವಿಸಬೇಕು. ಜೊತೆಗೆ 5 ಲಕ್ಷ + 5 ಲಕ್ಷ ದಂಡವನ್ನ ಈಗ ಆತ ಕಟ್ಟಬೇಕು. ನೀವು ಹೇಳಿದಾಗೆ ದಂಡವನ್ನ ಬಹುಶಃ 10 ಲಕ್ಷ 20 ಲಕ್ಷ ಅಥವಾ 1 ಕೋಟಿಯಷ್ಟು ವಿಧಿಸಿದ್ರು ಕೂಡ ಅವನಿಗೇನು ಅದು ಹೆಚ್ಚು ಹೊರೆ ಅನ್ಸೋದಿಲ್ಲ, ಅವರ ಫ್ಯಾಮಿಲಿಯವರು ಕಟ್ಬೋದು. ಬಟ್ ಇಲ್ಲಿ ಜೀವನ ಪರ್ಯಂತ ಇದೆಯಲ್ಲ, ಆತ ಶಿಕ್ಷೆ ಅನುಭವಿಸಬೇಕು, ಜೈಲ್ನಲ್ಲೇ ಕಳಿಬೇಕು ಅನ್ನುವಂಥದ್ದು. ಇದು ಮುಂಚೆ ಬಹುಶಃ ಜೀವಾವಧಿ ಅಂದ ತಕ್ಷಣ 14 ವರ್ಷ, ಅದಾದ್ಮೇಲೆ 14 ವರ್ಷ ಆದ್ಮೇಲೆ ಹೊರಗಡೆ ಬರ್ತಾರೆ ಅನ್ನುವಂಥದ್ದು ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಆ ಥರದ್ದಲ್ಲ ಇದು. ಜೀವನ ಪರ್ಯಂತ ಅಂದ್ರೆ ಟಿಲ್ ಡೆತ್, ಆತನ ಬದುಕಿರೋವರೆಗೂ ಕೂಡ ಆತನಿಗೆ ಸೆರೆವಾಸ ಆತನ ಅನುಭವಿಸಬೇಕು ಅಂತ ಹೇಳಿ. ಇಲ್ಲಿಯವರೆಗಿನ ಜೈಲುವಾಸ ಮೈನಸ್ ಆಗೋದಿಲ್ಲ. ಅಂದ್ರೆ ಇದು ಗೊತ್ತಿರೋ ವಿಚಾರ, ಯಾಕಂದ್ರೆ ಆತನಿಗೆ ಕೊಟ್ಟಿರುವಂತದ್ದು ನಂಬರ್ಸ್ ಅಲ್ಲ, ಇದು 10-12 ವರ್ಷದ್ದು ಅನ್ನೋಂಥದ್ದಲ್ಲ, ಜೀವನ ಪರ್ಯಂತ ಇರೋದ್ರಿಂದಾಗಿ ಈತ ಈಗ ಏನು 1 ವರ್ಷ 2 ತಿಂಗಳು ಕಳೆದಿದ್ದಾನೆ, ಅದು ಕೂಡ ಅಡಿಷನ್ ಅಷ್ಟೇ ಈತನಿಗೆ. ಅದು ಆಲ್ರೆಡಿ ಕಳೆದಿದ್ದಾನೆ, ಈಗ ಜೊತೆಲಿ ಹೋಗುತ್ತೆ ಇನ್ನು ಜೀವನ ಪರ್ಯಂತ ಕೂಡ. ಈಗ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಕಳಿಬೇಕಾಗುತ್ತೆ. ಇನ್ನು ಮುಂದೆ ಇರುವಂತಹ ಆಪ್ಷನ್ಸ್, ಅಫ್ಕೋರ್ಸ್ ಈ ಚಾಲೆಂಜ್ ಮಾಡಬಹುದು, ಈ ಆದೇಶವನ್ನ ಚಾಲೆಂಜ್ ಮಾಡಿ ಆತ ಹೈಕೋರ್ಟಿಗೆ ಹೋಗ್ಬೋದು. ಹೈಕೋರ್ಟ್ನಲ್ಲಿ ಈ ಶಿಕ್ಷೆಯನ್ನ ಅಮಾನತಿನಲ್ಲಿಟ್ಟು ನನಗೆ ಬೇಲ್ ಕೊಡಿ ಅಂತಲೂ ಕೂಡ ಆತ ಕೇಳ್ಕೋಬಹುದು. ಅದು ಮುಂದಿನ ಬೆಳವಣಿಗೆಗಳು, ಮುಂದಿನ ಪ್ರಕ್ರಿಯೆಗಳು, ಅಲ್ಲಿ ಹೇಗೆ ಕೋರ್ಟ್ ಅಬ್ಸರ್ವ್ ಮಾಡುತ್ತೆ ಅನ್ನುವಂಥದ್ದು. ಬಟ್ ಈಗಂತೂ ಈಗ ನ್ಯಾಯಾಲಯ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪಿನ ಅಡಿಯಲ್ಲಿ ಆತ ಜೀವಾವಧಿ ಶಿಕ್ಷೆಯನ್ನ ಈಗ ಅನುಭವಿಸಬೇಕು.
ಆತ ಈಗ ಜೈಲಿಗೆ ಹೋಗ್ಲೇಬೇಕು. ಜೈಲಿನಲ್ಲೇ ಇನ್ನಷ್ಟು ದಿನಗಳ ಕಾಲ ಆತ ಕಂಟಿನ್ಯೂ ಮಾಡಬೇಕು. ಬಹುಶಃ ನಾವು 2.25 ಸಂದರ್ಭದಿಂದ ನಿಮ್ಗೆ ಕೊಡ್ತಾ ಇದ್ದಂತ ವಿವರಣೆ ಇಲ್ಲಿ ನೋಡಿ, ಇಲ್ಲಿ ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಅಂದ್ರೆ 10 ಲಕ್ಷದಲ್ಲಿ ಬಹುಶಃ 7 ಲಕ್ಷ ಪರಿಹಾರ ಅಂತ ಹೇಳ್ತಾ ಇದ್ದಾರೆ ಅಂತ ಕಾಣ್ತದೆ. ಯಾಕಂದ್ರೆ ನಿನ್ನೆನೆ ಇವತ್ತು ಬೆಳಗ್ಗೆನೂ ಕೋರ್ಟ್ ಹೇಳಿದ್ರು 25 ಲಕ್ಷ ದಂಡ ವಿಧಿಸಿರುವಂತದ್ದು ಕೂಡ ನಾವು ನೋಡಿದೀವಿ. ಆ 25 ಲಕ್ಷದಲ್ಲಿ ಹೆಚ್ಚಿನ ಪಾಲನ್ನ ಸಂತ್ರಸ್ತೆ ಕೊಡಬೇಕು ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಕೋರ್ಟ್ 10 ಲಕ್ಷ ದಂಡ ವಿಧಿಸಿದೆ, ಅದರಲ್ಲಿ ಬಹುಪಾಲು 7 ಲಕ್ಷ ಅಂತ ಎಕ್ಸಾಕ್ಟ್ಲಿ. ಒಂದು ಅಪ್ಡೇಟ್ ಇನ್ನೊಂದಿದೆ ಮಾಲ್ತೇಶ್, ಈ ಕೇಸಲ್ಲಿ ಆತ ಅರೆಸ್ಟ್ ಆಗಿರ್ಲಿಲ್ಲ ರೇವಣ್ಣ, ಬರೀ ಬಾಡಿ ವಾರೆಂಟ್ ಮೇಲೆ ಆತನ ತಗೊಂಡು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ರು ಅನ್ನುವಂಥದ್ದು ಒಂದು ಅಂಶ ಪ್ರಜ್ವಲ್ ರೇವಣ್ಣಗೆ. ಸೊ ಹಾಗಾಗಿ ಆತ ಈಗ ಇವತ್ತಿಂದ ಜೈಲು ವಾಸ ಆರಂಭವಾಗುತ್ತೆ. ಈಗ ಅಧಿಕೃತವಾಗಿ ಆತ ಜೈಲು ಹಕ್ಕಿ ಆಗ್ತಾನೆ. ಆದ ತನಕ ವಿಚಾರಣಾಧೀನ ಕೈದಿ, ಜೊತೆಗೆ ಆತನ ಬಾಡಿ ವಾರೆಂಟ್ ಪಡೆದು ವಶಕ್ಕೆ ಪಡೆಯಲಾಗಿದ್ದರಿಂದಾಗಿ ಈಗ ಪ್ರಾಪರ್ ಆಗಿ ಇನ್ನು ಮೇಲೆ ಆತ ಜೈಲು ಹಕ್ಕಿ ಆಗ್ತಾನೆ. ನೀವು ಹೇಳ್ತಾ ಇದ್ರಿ 7 ಲಕ್ಷದ ಒಂದು ಪರಿಹಾರ ಬಹುಶಃ ವೆರಿ ಗುಡ್ ಮೂವ್. ಹೌದು, 10 ಲಕ್ಷದಲ್ಲಿ 7 ಲಕ್ಷದಷ್ಟು ಪರಿಹಾರವನ್ನ ಸಂತ್ರಸ್ತೆ ಕೊಡಬೇಕು ಅಂತ.